ಇನ್ನು ಬಂದ್ 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 ಶನಿವಾರ ಇಡೀ ಕರ್ನಾಟಕ ಸ್ತಬ್ಧ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಮರಾಠಿ ಪುಂಡರಿಗೆ ಪಾಠ ಕಲಿಸ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೀಗೆ ಕಹಳೆ ಮೊಳಗಿಸ್ತಾ ಇವೆ. ಇದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಬಂದ್ಗೆ ನೂರಾರು ಸಂಘಟನೆಗಳು ಕೈ ಜೋಡಿಸಿದ್ರೆ ಹಲವರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡ. ಮರಾಠಿ ಪುಂಡರ ಪುಂಡಾಟದ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರಣಕಹಳೆ ಮೊಳಗಿಸಿವೆ. ಇದೇ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ನಾಡಿದ್ದು ಕರುನಾಡು ಸ್ತಬ್ಧವಾಗಲಿದೆ. ಶನಿವಾರದ ಬಂದ್ಗೆ ಸಕಲ ಸಿದ್ಧತೆಗಳು ಶುರುವಾಗಿದೆ. ಆದರೆ ಬಂದ್ಗೆ ಕೆಲವರು ಕೈ ಜೋಡಿಸಿದ್ರೆ ಮತ್ತೆ ಕೆಲವರು ಬೆನ್ನು ತೋರಿಸಿದ್ದಾರೆ. ಇನ್ನು ಶನಿವಾರದ ಬಂದ್ಗೆ ಜಿಲ್ಲೆಗಳಲ್ಲೂ ಪರ ವಿರೋಧದ ಮಾತು ಕೇಳಿಬಂದಿದೆ. ಕೆಲವೆಡೆ ಬೆಂಬಲ ವ್ಯಕ್ತವಾಗಿದ್ರೆ ಕೆಲವೆಡೆ ಆಕ್ಷೇಪ ಎದ್ದಿದೆ. ಶನಿವಾರದ ಬಂದ್ಗೆ ಚಿತ್ರಮಂದಿರದ ಮಾಲೀಕರು ಬೆಂಬಲ ನೀಡಿದ್ದಾರೆ. ಆದರೆ ಥಿಯೇಟರ್ಗಳಲ್ಲಿ ಬೆಳಗಿನ ಪ್ರದರ್ಶನ ಮಾತ್ರ ಬಂದಾಗಲಿದೆ. ಇನ್ನು ಬೀದಿ ವ್ಯಾಪಾರಿಗಳು ನೈತಿಕ ಬೆಂಬಲ ನೀಡಿದ್ದು ಎಂದಿನಂತೆ ವ್ಯಾಪಾರ ಇರಲಿದೆ. ಇನ್ನು ಖಾಸಗಿ ಸಾರಿಗೆಯವರು ಬಂದ್ ಬೆಂಬಲಿಸಿದ್ದು ಶಾಲಾ ವಾಹನ ಬಿಟ್ಟು ಉಳಿದ ಸೇವೆ ಬಂದ್ ಆಗಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 50 ಸಂಘಟನೆಗಳು ಬಂದ್ಗೆ ಬೆಂಬಲಿಸಿವೆ. ಹುಬ್ಬಳ್ಳಿಯಲ್ಲಿ ಹೋಟೆಲ್ ಮಾಲೀಕರು ಬಂದ್ಗೆ ಬೆಂಬಲ ನೀಡಿಲ್ಲ. ಇನ್ನು ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘ ಕೂಡ ಬಂದ್ ಬೆಂಬಲಿಸಿಲ್ಲ. ಬೆಂಗಳೂರಲ್ಲಿ ಕೂತು ಬಂದ್ ಘೋಷಿಸಿದ್ರೆ ಹೇಗೆ? ವಾಟಾಳ್ ನಾಗರಾಜ್ ಯಾರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ, ನಾವು ಆಟೋ ಬಂದ್ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಬಂದ್ ಕರೆ ಕೊಟ್ಟಿದ್ದು ವಾಟಾಳ್ ನಾಗರಾಜ್ ಸಾಹೇಬರು. ಬಂದ್ ಕರೆ ಕೊಟ್ಟಿದ್ದು ಉತ್ತರ ಕರ್ನಾಟಕ ಮೊದಲ ಬಾರಿಗೆ ಹುಬ್ಬಳ್ಳಿ ನಗರದಲ್ಲಿ ಆಗಮಿಸಿ ಹಲವಾರು ಸಂಘಟನೆಗಳು ಚರ್ಚೆ ಮಾಡದೆ ಏಕಾಭಿನಯ ಪಾತ್ರ ತರ ಒಬ್ಬರೇ ಬಂದ್ ಅಂದ್ರೆ ಇಲ್ಲಿ ಯಾರು ಬಂದ್ ಮಾಡಕ್ಕಾಗಲ್ಲ. ಇನ್ನು ಬಂದ್ಗೆ ನಾವು ಉತ್ತೇಜನ ಕೊಡಲ್ಲ, ಕನ್ನಡ ಪರ ಸಂಘಟನೆಗಳಿಗೆ ತಿಳುವಳಿಕೆ ಕೊಡ್ತೇವೆ, ಅಧಿಕಾರಿಗಳ ಜೊತೆ ಮಾತನಾಡಿ ತೀರ್ಮಾನಿಸುತ್ತೇವೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಷತ್ನಲ್ಲಿಂದು ತಿಳಿಸಿದ್ರು. ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ರ್ಯಾಲಿಗೆ ಮುಂದಾಗಿದ್ರು. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಬಳಿಕ ಮಾತನಾಡಿದ ಅವರು ಮಾರ್ಚ್ 22ರ ಬಂದ್ ಇರುತ್ತೆ, ಮರು ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ವಿ ಡೋಂಟ್ ವಾಂಟ್ ಟು ಎನ್ಕರೇಜ್ ಈ ಬಂದ್ಗಿಂದಲ್ಲ, ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರೇ ಆಗಲಿ ಮಾಡೋಕ್ಕೆ ಸಂದರ್ಭ ಇಲ್ಲ. ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಇದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಕೆಲವ್ರ ಹತ್ರ ಮಾತಾಡಕ್ಕೆ ಹೇಳಿದ್ವಿ, ಅವರು ದೇ ಕಾಂಟ್ ಎನಿವನ್ ಟೇಕ್ ದಿ ಲಾ ಇಂಟು ದೇರ್ ಹ್ಯಾಂಡ್ಸ್. 20 ಬೇಡಿಕೆಗಳನ್ನ ಮುಂದಿಟ್ಟಿದ್ದೀವಿ. ಯಾರ್ದಿದು? ಕನ್ನಡಿಗರದು. ಯಾರಿಗಾಗಿ? ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ. ಯಾರ ಮಾತು ಕೇಳಬೇಡಿ, ಯಾರಿಗೂ ಬೆಲೆ ಕೊಡಬೇಡಿ. ಬಂದ್ 22 ಬಂದ್. ಪರ ವಿರೋಧದ ನಡುವೆಯೇ ಶನಿವಾರದ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿವೆ. ನಾಡಿದ್ದು ನಡೆಯುವ ಬಂದ್ಗೆ ಸರ್ಕಾರ ಹೇಗೆ ನಿಯಂತ್ರಣ ಹೇರುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.